ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ರೀ. ಇವತ್ತು ಬೆಳಗ್ಗೆ ಬೇಗನೆ ಎದ್ದ ಜಸ್ಟ್ ವಾಕ್ ಮುಗಿಸ್ಕೊಂಡು ಬಂದಿವಿ ರೀ. ಇವಾಗ ಜಸ್ಟ್ ಮನೆಗೆ ಬಂದು ನಾವು ಇವತ್ತು ಅಮಾವಾಸ್ಯೆ ಇರುವ ಕಾರಣ ಸಿಕ್ಕಾಪಟ್ಟೆ ಕೆಲಸಗಳಿದಾವೆ ಮನೆಯಲ್ಲೇ. ನಮ್ಮ ಅಂಬಾರಿಗಳನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಹಾಗೆ ನಮ್ಮ ತಾಯಿಯವ್ರು ಏನು ಮಾಡ್ತಿದ್ರು ಒಂದ್ಸಲಿ ಚೆಕ್ ಮಾಡ್ಕೊಂಡು ಬಂದ್ಬಿಡ್ರಿ. ನಮ್ಮ ಐರಾವತ್ತು ನಮ್ಮ ಅಂಬಾರಿಗಳೆಲ್ಲ ಇಲ್ಲೇ ಅದಾವ್ರಿ. ಧಿಯೋ ಯೋಧ ಪ್ರಚೋದಯಾತ್. ಸರ್ವಮಂಗಳ ಮಾಂಗಲ್ಯೆ ಸರ್ವಮಂಗಳ ಏಮ್ಮ ಗುಡ್ ಮಾರ್ನಿಂಗ್. ಏನು ನಡೆಸಿಯಮ್ಮ? ನಾಷ್ಟಾ ಅಷ್ಟ ರೆಡಿ ಮಾಡ್ತಿದ್ದಮ್ಮ. ಪರವಾಗಿಲ್ಲಮ್ಮ. ಮತ್ತೆ ಸಮಾಚಾರಗಳು? ಹಾಂ, ಫುಲ್ ಬ್ಯುಸಿ ಅಮ್ಮ. ಆಗ್ಲಮ್ಮ, ಏನಾರ ಮಾಡ್ರಮ್ಮ. ಅಪ್ಪನ ಬರೋ ಟೈಮ್ ಆಗಿದೆ ಇವಾಗ. ಸರಿ ಅಮ್ಮ, ಓಕೆ. ನಮ್ಮ ತಂದೆಯವರ ನೇಟಿವ್ ಹೋಗಿದ್ದಾರೆ, ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ಕೋಳಿಗಳ ಬಗ್ಗೆ ಕೇರ್ ತಗೋಬೇಕು. ಇಲ್ಲಾಂದ್ರೆ ಪ್ರತಿದಿನ ಅವರೇ ಮಾಡೋದು. ನೋಡ್ರಿ, ಯಾವಾಗಲೂ ಡೋರ್ ತೆಗೆದ ತಕ್ಷಣ ಹಿಂಗೆ ಆರ್ಬಿಟ ಚಲೋ ಮಾಡ್ಬಿಡ್ತಾನೆ. ಫೀಡ್ರಲ್ಲಿ ಫುಡ್ ಕಲಿಯಾಗಿದೆ ರೀ. ಆಲ್ಮೋಸ್ಟ್ 2 ಫೀಡ್ರು ಕಲಿಯಾಗಿದ್ದಾವ. ಫಿಲ್ ಮಾಡೋಣ ಇವಾಗ. ಫುಡ್ ಎಲ್ಲ ಹಾಕಿ ಐತ್ರಿ. ತುಂಬ ಇಷ್ಟಪಟ್ಟೆಲ್ಲ ತಿಂತಾ ಇದ್ದಾವೆ. ಬಟ್ ಎಲ್ಲ ಹೆಲ್ದಿಯಾಗಿ ಆರಾಮಾಗಿದ್ದಾವೆ, ಏನು ಸಮಸ್ಯೆಗಳಿಲ್ಲ. ಮೊನ್ನೆ ಮನೇಲಿ ಕಡ್ಲಿ ಮೆಂತ್ಯ ಸೊಪ್ಪೆಲ್ಲ ತೊಗೊಂಬಂದಿದ್ದಾರೆ. ಕಡ್ಲಿ ತಿಂದ ದಂಟು ಹಾಕಿದ್ದಾರೆ ನೋಡ್ರಿ. ಇನ್ನೊಂದು 2 ದಿವಸಕ್ಕೆ ಹಸಿರು ಏನಿದೆ ಇಲ್ಲರಿ, ಫುಲ್ಲು ತಿಂತವೆ ಇವು. ಬಟ್ ಇನ್ನೊಂದೇನು ಖುಷಿಯಾಗಿದೆಯಪ್ಪ ಅಂತಂದ್ರೆ ಮನೇಲಿ ಯಾವೂ ವೇಸ್ಟ್ ಆಗಂಗಿಲ್ಲ, ಅದೊಂದು ಖುಷಿಯಾಗಿದೆ. ನಮ್ಮ ಸ್ಟೆಫಿದಾಗ ರೀ ಫಸ್ಟ್ ಅವ್ನು ಪ್ರಿಫರೆನ್ಸ್ ಕೊಡ್ತಾ ಇದ್ವಿ. ಸ್ಟೆಫಿಗೆ ಏನೇ ತಂದರು, ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನಮ್ದು ಬ್ಲ್ಯಾಕಿಗೆ ಮತ್ತು ನಮ್ಮದು ಸ್ಟೆಫಿಗೆ ಫಸ್ಟ್ ಅದಕ್ಕೆ ಕೊಟ್ಟು ನಾವು ತಿಂತಿದ್ವಿ. ಬಟ್ ಏನು ಮಾಡಿದ್ರಿ, ಅದು ಬೇಜಾರಾಗ್ತೈತಿ ಇವಾಗ ನೆನೆಸ್ಕೊಂಡ್ರಿ. ಆಲ್ಮೋಸ್ಟ್ ಇವತ್ತಿನ ದಿನ ಕೆಲಸಗಳೆಲ್ಲ ಮುಗಿದು ಬಿದ್ದೈತೆ ನೋಡ್ರಿ. ಪಪ್ಪಾಯ ಗಿಡದಲ್ಲಿ ಹಣ್ಣುಗಳಾಗಿದ್ದಾವ್ರಿ. ಕಟ್ ಮಾಡೋಣ ನಾಳೆ. ಏನಾಗ್ಬಿಟ್ಟಿದೆ ಅಂತಂದರೆ ಕೋಗಿಲೆಗಳು ಬಂದು ತಿಂತಾ ಇದ್ದಾವೆ. ಆಲ್ಮೋಸ್ಟ್ ಹಣ್ಣುಗಳೇ ಸಿಗ್ತಿಲ್ಲ ನಮಗೆ. ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ, ಪ್ರಕೃತಿಗೆ ವಿರುದ್ಧವಾಗಿ ಹೋಗೋಕ್ಕಂತೂ ಆಗಂಗಿಲ್ಲ. ನಮ್ಮ ಗಿಡಗಳಿಗೆ ರೋಗ ಬಂದಿತ್ತಲ್ರಿ, ಇನ್ನೂ ಕಂಪ್ಲೀಟಾಗಿ ವಾಸಿ ಆಗಿಲ್ಲದ, ಸ್ವಲ್ಪ ಕಡಿಮೆ ಆಗಿದೆ ಅನ್ನಿಸ್ತಾ ಇದೆ. ಬಟ್ ಏನಂತಾನೆ ಗೊತ್ತಾಗ್ತಿಲ್ಲ ನಮಗಿದೆ. ಇಲ್ಲೆಲ್ಲ ನೋಡ್ರಿ, ಎಲೆ ಮೇಲೆ ಬ್ಲ್ಯಾಕ್ ಸ್ಪಾಟ್ಸ್ ಆಗಿಬಿಟ್ಟಿದೆ. ಇಲ್ಲಿ ಈ ಥರ ಇದೆ ನೋಡ್ರಿ. ಗಿಡದಲ್ಲಿ ಹೂಗಳೆಲ್ಲ ರೀ ಎಲ್ಲ ಬಾಡಿಬಿಟ್ಟಿದೆ. ಬಿಸಿಲಾಗಿದ್ದು, ರೋಗ ಬಂದಿದ್ದು, ಒಂದು ಪರಿಪೂರ್ಣವಾಗಿ ನಮ್ಗೆ ಗೊತ್ತೇ ಆಗ್ತಿಲ್ಲ ನೋಡ್ರಿ. ಇಲ್ಲೇ ಫಾರ್ಮಲ್ಲಿ ಹಚ್ಬೇಕಂತ ನಾನು ಬೇವಿನ ಸಸಿನ ತೊಗೊಂಬಂದಿದ್ದೆ, ಬಟ್ ಒಣಗಿ ಹೋಗ್ಬಿಟ್ಟಿದೆ. ನಮ್ಮ ಅಂಬಾರಿಗಳನ್ನೆಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಗಾರ್ಡನಿಗೆ ನೀರು ಹೊಡೆದ್ಬಿಡೋಣ್ರಿ, ಇಲ್ಲಾಂದರೆ ಗಿಡಗಳು ಒಣಗಿ ಹೋಗ್ತಾವೆ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆ. ನಮ್ಮ ಅಂಬಾರಿಗಳನ್ನೆಲ್ಲ ತೊಳೋಕ್ಕಿಂತ ಪೂರ್ವದಲ್ಲಿ ನಮ್ಮ ಗಾರ್ಡನ್ ನೀರು ಹೊಡೆದು ಹೋಗ್ಬಿಡೋಣ್ರಿ, ಯಾಕಂದ್ರೆ ಮತ್ತೆ ರಿಪಿಟೇಟಿವ್ ವರ್ಕ್ ಆಗ್ತಿತ್ತು. ಪೈಪೆಲ್ಲ ಇಲ್ಲೇ ಇದಾವೆ. ಯಾಕೆ ಬಂದ ನೋಡ್ರಿ, ಎಲ್ಲಿ ಹೋಗಿದ್ದು ನಾನು. ಪೈಪ್ ಒಂದು ಭಾಳ ಸಣ್ಣದಿದೆ ರೀ, ಅದು ಸ್ವಲ್ಪ ಮುಂದೆ ಹೋಗಿ ಹೊಡಿಬೇಕಂದ್ರೆ ಆಗಬೇಕು ನೋಡ್ರಿ. ಇಷ್ಟೇ ಇದೆ ನೋಡ್ರಿ ಪೈಪ್. ಆಲ್ಮೋಸ್ಟ್ ಗಾರ್ಡನಿಗೆಲ್ಲ ನೀರು ಹೊಡೆದಾಯ್ತು ರೀ. ಆ ಕಡೆ ಹೊಡೆದಾಗಿದೆ ರೀ, ಈ ಕಡೆ ಒಂದು ಸ್ವಲ್ಪ ನೀರು ಹೊಡೆದು ಬಿಡೋಣ. ಮೊದಲನೇ ಹಂತದ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ ರೀ. ನೆಕ್ಸ್ಟ್ ಏನಿದೆ ಪ್ಲ್ಯಾನ್ ಮಾಡೋಣ ಇವಾಗ. ನಮ್ಮ ಅಂಬಾರಿಗಳನ್ನೆಲ್ಲ ಆಚೆ ಬಿಡೋಣ ಇವಾಗ.
ಸ್ವಲ್ಪ ಇವತ್ತು ಲೇಟ್ ಆತ್ರಿ, ಸ್ವಲ್ಪ ಗಾಡಿ ತೊಳಿದ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಗಾಡಿ ಗಿಡಿ ತೊಳೆದ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತಿದ್ವಿ. ನಮ್ಮ ಅಂಬಾರಿಗಳನ್ನೆಲ್ಲ ಆಚೆ ಹಾಕಿದ್ದಾರೆ. ಇನ್ನು ಮುಂದೆ ಸ್ಟಾರ್ಟ್ ಮಾಡೋಣ. ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಕರೀತಿದ್ದಾರೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ಬಿಡೋಣ. ಅಮ್ಮ ರೆಡಿ ಅಮ್ಮ? ರೆಡಿ. ಓಕೆ, ಬ್ರೇಕ್ಫಾಸ್ಟ್ ಮಾಡೋಣ್ರಿ ಇವಾಗ. ಉಪ್ಪಿಡ್ತೀನಿ ಹಂಗೆ ಹೋಗ್ತಿದ್ ನೋಡ್ರಿ ಈಗ. ಖಡಕ್ ಆಗೈತೆ. ಗುಂಟ್ರು ಚಿಲ್ಲಿ ಹಾಕ್ಬಿಟ್ರ. ಅದಕ್ಕ ಚಿನ್ನಕ್ಕಿದ್ದು ಖಾರ ಭಾಳ ಆಗೈತಿ. ಎಲ್ಲರೂ ಬ್ರೇಕ್ಫಾಸ್ಟ್ ಒಳಗೆ ಫುಲ್ ಇನ್ವಾಲ್ವ್ಮೆಂಟ್ ಆಗಿಬಿಟ್ರೆ ನೋಡ್ರಿ. ಹೋಟ್ಲು ಉಪ್ಪಿಟ್ಟಾಗೈತಿ. ಸೇಮ್ ಮಾಮೆ ಕರೆ. ಹೋಳ್ಗೆ ತಿನ್ ಬಿಡ. ಬೇಡಪ್ಪ, ಬೇಡ, ನೀ ತಿನ್ನು, ನಾವು ತಿಂದೇವು. ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮುಗಿತ್ರಿ. ನಮ್ಮ ಹೋಗಿ ಸ್ಟಾರ್ಟ್ ಮಾಡಿ ಇವಾಗ ಗಾಡಿ ತೊಳಕ ಮೋಟ್ರ್ ಆನ್ ಮಾಡೋಣ್ರಿ. ಬಕೆಟ್ ಒಂದು ತೊಗೊಂಡ್ಬಿಡೋಣ್ರಿ. ಶಾಂಪೂ ಇದೆ. ಆಲ್ಮೋಸ್ಟ್ ಒಂದು ರೌಂಡ್ ನೀರು ಹೊಡೆದಾಯ್ತು ರೀ. ಇವಾಗ ಶಾಂಪೂ ಹಾಕಿ ತೊಳೆದ್ಬಿಡೋಣ. ಮಕ್ಕಕ್ಕೆಲ್ಲ ನೀರು ಸಿಡ್ದು ನೋಡ್ರಿ. ಏನೋ ಮಾಡೋಕ್ಕೆ ಸ್ವಲ್ಪ ಮಿಸ್ ಆಯ್ತು. ಹಾಗೆ ಸ್ವಲ್ಪ ಗಿಡಗಳೆಲ್ಲ ನೀರು ಹಿಡಿದು ಬಿಡೋಣ್ರಿ. ರೋಡಿಂದ ಸಿಕ್ಕಾಪಟ್ಟೆ ಧೂಳು ಬರ್ತಿದೆ. ಸ್ವಲ್ಪ ಹಂಗೆ ಅಲ್ಲಿ ನೀರು ಹೊಡೆದು ಬಿಡೋಣ. ಪಾಟಿಗೂ ನೀರು ಹಾಕೊಂಡ್ರೆ ಆಲ್ಮೋಸ್ಟ್ ನೀರು ಹೊಡೆದು ಆಗಿದೆ ರೀ. ಇವಾಗ ಶಾಂಪೂ ಹಾಕಿ ಉಜ್ಜಿಬೇಕು ನೋಡ್ರಿ. ಇವಾಗ ಅದೇ ಸಮಸ್ಯೆ ಇರೋದು. ನೀರೇನೋ ಹೊಡೆದು ಬಿಡೋದು ಆರಾಮ್ಸೆ. ಇದು ತಿಕ್ಕಬೇಕಲ್ರಿ, ಪಳ ಅನ್ಬೇಕು. ಏನು ಮಾಡ್ತೀರಿ? ಅಮಾಸಿ ಬಂದ್ರೆ ಇದು ನೋಡ್ರಿ, ನಮ್ಮ ಅಂಬಾರಿಗಳ ನಮ್ಮ ಐರಾವತಿನೆಲ್ಲ ಕ್ಲೀನ್ ಮಾಡೋದ್ರಾಗ ದಿನ ಹೋಗ್ತೈತಿ. ಬಟ್ ಏನು ಮಾಡೋಕೆ ಬರಂಗಿಲ್ಲ ರೀ. ಎಂತೆಂಥ ಟೈಮ್ ಒಳಗೆ ನಮ್ಮ ಜೊತೆ ಅದಾವ ಇವ. ಅದಕ್ಕೋಸ್ಕರ ನಮಗೆ ಇದ್ರ ಮೇಲೆ ಇಷ್ಟೊಂದು ಪ್ರೀತಿ. ನಮ್ಮ ಸೈಕಲ್ ಒಂದಿದೆ ಒಳಗಡೆ, ಬಟ್ ಅದನ್ನ ಒಂದ್ಸಲಿ ಡೆಕತ್ಲನ್ ಹೋಗಿ ಸರ್ವಿಸ್ ಮಾಡ್ಸ್ಕೊಂಬರ್ಬೇಕ್ರಿ. ಅದನ್ನ ಭಾಳ ದಿವಸ ಆಗಿದೆ. ಅದೇನಾಗಿದೆ ಸಮಸ್ಯೆ ಗೊತ್ತಿಲ್ಲ ನಮ್ಗೆ. ಇದು ಆಯ್ತು ಇದು ಮುಗಿದಾದ್ಮೇಲೆ ನಮ್ಮ ಜೊಪಿಟ್ರ ಒಂದು ಮುಗಿಸ್ಬಿಡೋಣ. ಪಾಪ ಇವು ಬೆಳ್ಳಗೆ ಇರ್ತಾವಲ್ರಿ. ಎಷ್ಟು ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ಭಾಳ ಮೇಂಟೆನೆನ್ಸ್ ಮಾಡ್ಬೇಕು. ನೋಡಕ್ಕೆ ಭಾಳ ಗಿಚ್ಚು ಕಾಣಿಸ್ತಕ್ರಿ, ಬಟ್ ಮೇಂಟೆನೆನ್ಸ್ ಭಾಳ ಜಾಸ್ತಿ ನೋಡ್ರಿ. ಲುಕ್ ನೋಡಿದ್ರೆ ಮತ್ತು ಮೇಂಟೆನೆನ್ಸ್ ತ್ರಾಸರಿ. ಮತ್ತು ನಾವು ಚಲೋ ಅನಿಸ್ತೈತಿ ಅಂತ ರಾಯಲ್ ರೀಚ್ ಅನ್ಕೊಂಡು ತೊಗೊಂಡ್ವಿ. ಬಟ್ ನೋಡ್ರಿ, ಸ್ವಲ್ಪ ಎಲ್ಲರೂ ಡಾಟ್ ಕುಂತು ಅಂತಂದ್ರೆ ನಮಗೆ ಮನ್ಸಿಗೆ ಬೇಜಾರಾಕೈತಿ. ಅಷ್ಟು ಫೀಲ್ ಆಕೈತೆ ನಮಗೆ. ನಮ್ಮ ಐರಾವತ ಐತಿ, ಅದಕ್ಕೊಂದು ಸ್ವಲ್ಪ ಮುಗಿಸ್ಬಿಡೋಣ. ಬಡ 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 ಬಾ. ನಮ್ಮ ಗಾಡಿಗಳನ್ನೆಲ್ಲ ತೊಳಿಕ್ಕಿಂತ ನಮ್ಮ ಮೈ ಮೇಲೆ ನೀರು ಬಿದ್ದಿದ್ದ ಜಾಸ್ತಿ ರೀ. ಆಯ್ತು ರೀ, ಇದೆಲ್ಲ ಆಯ್ತು. ಆಲ್ಮೋಸ್ಟ್ ಶಾಂಪೂ ಹಾಕಿ ಉಜ್ಜಿದ್ದಂತೂ ಮುಗಿತ್ರಿ. ಇವಾಗ ನೀರು ಹೊಡೆದು ಬಿಡೋಣ ನೀವು ನಮ್ಮ ಗಾಡಿಗಳಿಗೆಲ್ಲ. ಬಾ ವಾಲ್ ಆಫ್ ಇದೆ ಇಲ್ಲೇ. ಪೈಪ್ ಫೋಲ್ಡ್ ಆಗಿದೆ ನೋಡ್ರಿ, ಅದಕ್ಕೋಸ್ಕರ ಎಷ್ಟು ಸ್ಲೋ ಬರತ್ತಿತ್ತು. ಪರ್ಫೆಕ್ಟ್, ದಿಸ್ ಈಸ್ ಫೈನ್. ಹಾಗೆ ನಮ್ಮ ಐರಾವತನ ಹೊಡೆದ್ಬಿಡು. ಆಲ್ಮೋಸ್ಟ್ ನಮ್ಮ ಐರಾವತ ನಮ್ಮ ಅಂಬಾರಿಗಳನ್ನೆಲ್ಲ ತೊಳೆದಾಯ್ತು ರೀ. ಇನ್ನೇನು ನಾವು ಸ್ನಾನಕ್ಕೆ ಹೊಡೋಣ. ಎಸ್, ಡನ್, ಕಂಪ್ಲೀಟೆಡ್, ಮಿಷನ್ ಕಂಪ್ಲೀಟೆಡ್.
ಜಸ್ಟ್ ನಾವು ಅಂಬಾರಿಗಳನ್ನೆಲ್ಲ ತೊಳೆದ ನಾವು ಇವಾಗ ಮನೆ ಕ್ಲೀನ್ ಮಾಡಕ್ಕೆ ಕೊಡ್ತಿದ್ದೀವಿ ರೀ. ನಮ್ಮ ತಂಗಿಯವರು ಟೀ ತಂದು ಕೊಟ್ಟರೆ ಟೀ ಕುಡಿಯೋಣ. ಸಿಕ್ಕಾಪಟ್ಟೆ ಚಳಿದೆ ಮಾತ್ರ. ಚೆನ್ನಾಗಿದೆ. ಸ್ವಲ್ಪ ಕ್ಲೀನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಡೋಣ ರೀ. ಸ್ವಲ್ಪ ಮನೆ ಗುಡಿಸ್ಬಿಟ್ಟು ಮಾಪ್ ಹಾಕ್ಬಿಡೋಣ. ಬಾ ಯಾವ ಥರ ಆಗಿಬಿಟ್ಟಿದೆ ನೋಡ್ರಿ. ಜಸ್ಟ್ ಕಸ ಎಲ್ಲ ಹೊಡೆದೈತ್ರಿ. ಕಸ ಹೊಡೆದಾಗಿದೆ ರೀ. ಮಾಪ್ ಹಾಕ್ಬಿಡೋಣ ಇವಾಗ. ಎಸ್, ಪರ್ಫೆಕ್ಟ್. ಆಲ್ಮೋಸ್ಟ್ ಮನೆಯೆಲ್ಲ ಮಾಪ್ ಹಾಕಿ ಮುಗಿತ್ರಿ. ಸೊ ಒಂದು ಸ್ವಲ್ಪ ಮಾಪ್ ಹಾಕಿದ್ರೆ ಆಯ್ತು ನೋಡ್ರಿ. ಸ್ನಾನಕ್ಕೆ ಹೋಗ್ಬಿಡೋಣ. ಜಸ್ಟ್ ಮನೆ ಎಲ್ಲ ಮಾಪ್ ಹಾಕಿ ಸ್ವಚ್ಛ ಮಾಡಿದ್ದೀವಿ ರೀ. ಇವಾಗ ನಮ್ಮ ಅಂಬಾರಿಗಳನ್ನೆಲ್ಲ ಒಳಗಡೆ ಹಾಕಿಬಿಡೋಣ. ಅಂಬಾರಿಗಳೆಲ್ಲ ಆಚೆನೇ ಇದಾವೆ ರೀ. ನಮ್ಮ ಅಂಬಾರಿಗಳನ್ನೆಲ್ಲ ಒಳಗಡೆ ಹಾಕೈತ್ರಿ. ಸ್ನಾನ ಮಾಡ್ಕೊಂಬರೋಣ. ಜಸ್ಟ್ ನಮ್ದು ಸ್ನಾನ ಮಾಡಿ ಪೂಜೆ ಮುಗಿಸಿದ್ವಿ ರೀ. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೊರಡೋ ಸಮಯ ರೀ. ನಾನು ನಿಮಗೆ ದೇವಸ್ಥಾನದಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ದೇವಸ್ಥಾನವನ್ನು ರೀಚ್ ಆದ್ವಿ ರೀ. ಇವತ್ತು ಮಾತ್ರ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ಎಷ್ಟು ರಶ್ ಇದೆ ದೇವಸ್ಥಾನ ಇವತ್ತು ಬೇರೆ ಅಮಾವಾಸ್ಯೆ ಇದೆ. ದರ್ಶನ ಆಗೋಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತಪ್ಪ. ಇಲ್ಲಿ ಶುಕ್ರವಾರ ಅಮಾವಾಸ್ಯೆ ಬಂದಿರುವ ಕಾರಣ ಇಷ್ಟೊಂದು ರಶ್ ಇದೆ ನೋಡ್ರಿ ದೇವಸ್ಥಾನ. ದರ್ಶನ ಎಲ್ಲ ಮಾಡೇ ಐತ್ರಿ. ಹೊರೋಣ ಇವಾಗ. ಮೊದಲನೇ ದೇವಸ್ಥಾನ ದರ್ಶನ ಆಯ್ತು ರೀ. ಇನ್ನೊಂದು ದೇವಸ್ಥಾನ ಇದೆ, ಅಲ್ಲೋಗಿ ದರ್ಶನ ಪಡ್ಕೊಂಡು ಹೋಗ್ಬೇಡ. ಜಸ್ಟ್ ನಮ್ದು ದರ್ಶನ ಆಯ್ತಾ. ಆಚೆ ಕಡೆ ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಮನೆಗೆ ಹೊರಡೋಣ. ಎಲ್ಲ ಭಕ್ತಾದಿಗಳ ಪ್ರಸಾದನ ಸ್ವೀಕಾರ ಮಾಡ್ತಿದ್ದಾರೆ. ನಾವು ಮಾಡೋಣ್ರಿ ಇವತ್ತು. ಎಷ್ಟೊಂದು ಜನ ಭಕ್ತಾದಿಗಳು ನೋಡ್ರಿ. ಯಪ್ಪ ಇದು ಅಮಾವಾಸ್ಯೆ ವಿಶೇಷತೆ ಅಂದ್ರೆ ತಪ್ಪ ಆಗಿಲ್ಲ. A few moments later. ಜಸ್ಟ್ ಪ್ರಸಾದವನ್ನು ತೊಗೊಂಡೆ ನಾವು ನಮ್ಮ ಅಂಬಾರಿ ಹತ್ರ ಬಂದೀವಿ. ನಾವು ನಿಮಗೆ ಮನೆಗೆ ಹೋದಾದ್ಮೇಲೆ ಕರೆಕ್ಟಾಗ್ತದೆ. ಜಸ್ಟ್ ದೇವಸ್ಥಾನದಿಂದ ಮನೆಗೆ ಬಂದಾಯ್ತು ರೀ. ಟೈಮ್ ಇವಾಗ 3 ಗಂಟೆ 3 ನಿಮಿಷ. ಹೇ ವಾಟ್ಸಪ್ ಅಲ್ಲ ಅವ್ನ ಮುಂದೆ ಹೇಳಿ ಏನು ಅಮ್ಮ ಊಟಮ್ಮ. ಹಿಂಗಿಂದ ಆತ ಊಟ ಅಮ್ಮ ಪ್ರಸಾದ ತಗೊಂಬಂದ ದೇವಸ್ಥಾನದಲ್ಲಿ. ಹೇಳ್ಬೇಕಿಲ್ಲ ಮತ್ತೆ ನಮ್ಗೆ. ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಗದ್ದಲ. ಅಮಾಸೆ ಇಲ್ಲ ಅಮ್ಮ ಇವತ್ತ. ಅದಕ್ಕೆ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ದಿನಾನೇ ಮುಗಿದು ಹೋಯ್ತು. ನಾಳೆ ಸ್ವಲ್ಪ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡೋಣ. ಇವಾಗ ನಾಳೆ ಒಂದು ಇಂಟರ್ವ್ಯೂ ಇದೆ ರೀ. ಅದ್ರದ್ದು ಪ್ರಿಪ್ರೇಷನ್ ನಡೀತಿದೆ. ಆಲ್ಮೋಸ್ಟ್ ಡಾಕ್ಯುಮೆಂಟ್ ಎಲ್ಲ ರೆಡಿಯಾಗಿದೆ. ಅವ್ರಿಗೂ ಕಳಿಸಿದ್ದೆ ರೆಫರೆನ್ಸ್ ಕಾಪಿ. ನಾನು ಅದನ್ನ ರೆಫರ್ ಮಾಡ್ತಿದ್ದೆ. ಟೈಮ್ ಇವಾಗ 5 ಗಂಟೆ ಆಗಿದೆ ನೋಡ್ರಿ. ಹೆಂಗೆ ಟೈಮ್ ಹೋಗ್ತೈತಿ, ಹೆಂಗೆ ದಿನಗಳು ಹೋಗ್ತಿದ್ದಾವೆ ಅಂತ ಗೊತ್ತಾಗ್ತಿಲ್ಲ. ಇಂಟರ್ವ್ಯೂ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಅದಕ್ಕೆ ಬಗ್ಗೆ ಸ್ಟಡಿ ಮಾಡಬೇಕು, ಅನಲೈಸ್ ಮಾಡಬೇಕು, ಸರ್ವೆ ಮಾಡಬೇಕು, ತಿಳ್ಕೋ ಪ್ರಯತ್ನ ಮಾಡಬೇಕು. ಸುಮ್ಮನೆ ಹೋಗಿ ಏನೋ ಒಂದು ಕ್ವಶನ್ ಕೇಳ್ತೇವೆ ಅಂತಂದ್ರೆ ಯಾರೋ ಒಪ್ಕೊಳ್ಳಂದ್ರೆ ವಾಪಸ್ ನಮಗೆ ಕೇಳ್ತಾರೋ ಕ್ವಶನ್, ಅದು ಹಂಗೆ ಯಾಕ್ರಿ ಅಂತೇಳಿ. ಅದಕ್ಕಿಂತ ಪೂರ್ವದಲ್ಲಿ ಏನೋ ಒಂದು ಟಾಪಿಕ್
ಕ್ಲಿಯರಾಗಿ ಜನಕ್ಕೆ ಮುಟ್ಟಿಸ್ಬೇಕಂದ್ರೆ ಅದ್ರ ಹಿಂದೆ ಪರಿಪೂರ್ಣವಾದ ಅಧ್ಯಯನ ಮಾಡಿರ್ಬೇಕು. ನಾನು ಕಾಲೇಜು ಮಾಸ್ಟರ್ಸಲ್ಲಿ ಇಷ್ಟು ಓದಿರಲಿಲ್ಲ ರೀ, ಡಿಗ್ರಿ ಮತ್ತು M.Tech ಒಳಗಡೆ. ಇವಾಗ ಓದೋದು ಪರಿಸ್ಥಿತಿ ಬಂದಿದೆ, ಏನು ಮಾಡ್ತೀರಿ. ಬಟ್ ನಿರ್ಧಾರ ಮಾಡಿದಾದ್ಮೇಲೆ ಹಿಂದೆ ಸರಿಯೋ ಮಾತೇ ಇಲ್ಲ, ಮಾಡಲೇಬೇಕು. ಕಷ್ಟನೂ ಸುಖನೂ ಮಾಡಬೇಕು ಅಷ್ಟೇ. The ocean. You told me one thing that busy. Learn from these mistakes. 1,40,00,000 की ಬ್ರೌಸ್ ಮಾಡೋಕೆ ಟೈಮ್ ಹೆಂಗೆ ಹೋಗೋದು ಗೊತ್ತಾಗಿಲ್ಲ ನೋಡ್ರಿ. ಸ್ವಲ್ಪ ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡ್ರಿ, ಏನೋ ತಿನ್ಕೊಂಡ್ಬರ್ರಿ ಲೈಟಿಗೆ. ಎಲ್ಲರೂ ಅವ್ರ ಒಕ್ಕಲ್ ಬಿಸಿ ಬಿಟ್ಟಿದ್ದಾರೆ ನೋಡ್ರಿ, ಒಬ್ಬರು ಕಾಣವಲ್ರ. ನಮಗೋಸ್ಕರ ಪಪ್ಪಾಯ ಇಟ್ಟಿದ್ದಾರೆ, ಅದನ್ನು ಕಟ್ ಮಾಡ್ಬಿಡೋಣ. ಇವಾಗ ಪಪ್ಪಾಯನ ಕಟ್ ಮಾಡ್ತಿದ್ದೇವೆ ರೀ. ಕ್ಲೀನಾಗಿ ಚಾಪಿಂಗ್ ಬೋರ್ಡ್ಸ್ ಎಲ್ಲ ತೊಳ್ಕೊಂಡ್ಬಿಡೋಣ. ಚಾಪಿಂಗ್ ಬೋರ್ಡಿಗೆ ಕಟ್ ಮಾಡಿದ್ದಾರೆ, ಕಟ್ ಮಾಡಿದ್ದಕ್ಕೆ ಹಾಗೆ ಇದೆ ಸ್ವಲ್ಪ. ದಟ್ಸ್ ಪರ್ಫೆಕ್ಟ್. ಚಾಪಿಂಗ್ ಬೋರ್ಡ್ ನಾವು ಕ್ಲೀನಾಗಿ ತೊಳ್ಕೊಂಡು ಆಯ್ತು ರೀ. ಇವಾಗ ಏನು ಮಾಡೋಣಪ್ಪ ಅಂತಂತಂದ್ರೆ ಪಪ್ಪಾಯನ್ನ ಸಣ್ಣ ಸಣ್ಣ ಪೀಸೇ ಕಟ್ ಮಾಡೋಣ. ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಫೋಕಿಂದ ಟ್ರೈ ಮಾಡೋಣ. ಚಾಪಿಂಗ್ ಮಾಡಿದರೆ ನಮ್ಮದು ಫ್ರೂಟ್ ಬಾಲ್ ರೆಡಿಯಾಗಿದೆ. ಚೆನ್ನಾಗಿದೆ. ಕಂಟಿನ್ಯೂಸ್ ವರ್ಕ್ ಮಾಡಿ ನಮಗೂ ಸಾಕಾಗೈತೆ ರೀ. ಹಾಗೆ ಮೇಲ್ಗಡೆ ಬಂದ್ವಿ ನಾವು. ಸೂರ್ಯ ಅಸ್ತವಾಗುವ ಸಮಯ, ಇನ್ನೂ ಅಸ್ತ ಆಗಿಲ್ಲ ರೀ, ಆಗ್ತಿದ್ದಾನೆ. ಟೈಮ್ ಎಷ್ಟಾಗಿದೆಯಪ್ಪ ಅಂತಂತಂದ್ರೆ ಇವಾಗ 5:34 ಆಗಿದೆ ರೀ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೂರ್ಯಾಸ್ತ ಆಗ್ತೈತೆ. ವೆದರ್ ಏನೋ ಒಂಥರ ಚೆನ್ನಾಗಿದೆ, ತಿಳಿಯಾದ ಮೋಡ್ಗಳಿದ್ದಾವೆ, ತಂಪಾದ ಗಾಳಿ ಇದೆ. ಬಟ್ ಡಿಸ್ಟರ್ಬೆನ್ಸ್ ಇದೆ, ಶಬ್ದ. ಆಲ್ಮೋಸ್ಟ್ ನಮ್ದು ಲೈಟಿಗೆ ವಾಕಿಂಗ್ ಮಾಡಿ ಐತ್ರಿ, ನಾವು ಹೊಡೋಣ ಇವಾಗ. ನೋಡ್ರಿ ಇಲ್ಲ ನಮ್ಮ ಬ್ಲ್ಯಾಕಿ ರೆಸ್ಟ್ ಮಾಡತ್ತಾನ. ಯಾಕೋ ಸೈಲೆಂಟಾಗಿದ್ದಾನೆ ಇವತ್ತು. ಬ್ಲ್ಯಾಕಿ, ಹಲೋ ಬ್ಲ್ಯಾಕಿ. ಪಾಪ ಯಾಕೋ ಸುಂದಿದ್ದಾನೆ ಇವತ್ತು, ಇಲ್ಲಾಂದ್ರೆ ಹಿಂಗೆ ಇರಂಗಿಲ್ಲ ರೀ. ಹಾಯ್ ಅಮ್ಮ, ಏನು ನಡ್ಸಿರಿ? ಟಿವಿ ನೋಡತ್ತೀಮ್ಮ? ಏನು ಸಮಾಚಾರ? ಹೌದಾ? ಟೀ ಕಾಫಿ? ಟೀ ಇನ್ನೂ ಮಾಡಿಲ್ಲ, ಮಾಡ್ಬೇಕು. ಹೌದಮ್ಮ. ಟೀ ರೆಡಿ ಆಗ್ತಿದೆಯೇನಮ್ಮ? ಅವ್ರ ಚಾನಲ್ಗಳೇ ಬರೋಂಗಿಲ್ಲ, ಬೇಕಾಗಿದ್ದು ಅದೇ ಸಮಸ್ಯೆ. ಒಂದೊಂದು ಚಂದ ಬರೋಲ್ಲ ನೋಡು. ಗಾಡಿ ಫೋನ್ ಮಾಡುತ್ತಾರೆ ಅಮ್ಮ. ಇವಾಗ ಸಂಜೆ ಡ್ಯೂಟಿ ಸ್ಟಾರ್ಟ್ ಆಯ್ತಾನಮ್ಮ, ಸ್ವಲ್ಪ ಸುಸೋದ. ಓಕೆ ಅಮ್ಮ, ಚಾ ಮಾಡ್ತಾ ಕುಡ್ದು ಹೋಗು. ಸರಿ ಅಮ್ಮ. ಟೀ ಟೈಮ್ ಇದೆ, ಟೀ ಕುಡಿಯೋಣ. ಜಸ್ಟ್ ನಮ್ದು ಟೀ ಕುಡಿಯೋದು ಮುಗೀತ್ರಿ. ಇವತ್ತಿನ ದಿನ ಮಾತ್ರ ಸಿಕ್ಕಾಪಟ್ಟೆ ಬಿಸಿ, ಸಿಕ್ಕಾಪಟ್ಟೆ ಬಾಕಿತ್ತ. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ದಂತಕತೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ವ್ಲಾಗ್ ನಾವು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.